ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನಕ್ಕೆ ಇವಾಗ ಕನ್ಫ್ಯೂಸ್ ಆಗಿರ್ಬೋದು, ಏನು ಗುರು ಈ ಪ್ಲೇಲಿಸ್ಟ್ ಅಂತ ಕೂಡ ತುಂಬ ಜನ ಕೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಪ್ಲೇಲಿಸ್ಟ್ ಅಂದರೆ ಏನು, ಈ ಪ್ಲೇಲಿಸ್ಟಿಂದ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಇದೆ, ಜೊತೆಗೆ ಈ ಒಂದು ಪ್ಲೇಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದಿಷ್ಟು ಇನ್ಫಾರ್ಮೇಷನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಪ್ಲೇಲಿಸ್ಟ್ ಅಂದರೆ ಏನು, ಈ ಒಂದು ಪ್ಲೇಲಿಸ್ಟನ್ನು ನಮಗೆ ಏನೇನು ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಪ್ಲೇಲಿಸ್ಟ್ ಅಂದರೆ ಏನಪ್ಪ ಅಂತ ನೋಡೋದಾದರೆ, ಇದೊಂಥರ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಇದ್ದಂಗೆ. ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂದರೆ ನಮಗೆ ಟೆಕ್ಸ್ಟ್ ಬುಕ್ ಸ್ಕೂಲ್ ಕಡೆಯಿಂದ ಕೊಡ್ತಾರೆ ನೋಡಿ, ಅಥವಾ ಕಾಲೇಜಲ್ಲೂ ಕೂಡ ಅಷ್ಟೇ ಟೆಕ್ಸ್ಟ್ ಬುಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಥರ ಒಂದು ಟೆಕ್ಸ್ಟ್ ಬುಕ್ ಇದ್ದಂಗೆ ಈ ಒಂದು ಪ್ಲೇಲಿಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಪ್ಲೇಲಿಸ್ಟಲ್ಲಿ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನೀವು ಕೇಳ್ಬೋದು. ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದೇ ಟಾಪಿಕ್ ಮೇಲೆ ಮಲ್ಟಿಪಲ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಬರೀ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಮಾತ್ರ ನಾನು ಚಾನಲಲ್ಲಿ ಮಾಡ್ತೀನಾ? ಇಲ್ಲ, ನಾನೇನು ಮಾಡ್ತೀನಿ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದು ಬಿಟ್ಟರೆ ಕೆಲವೊಂದು ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಅಂದರೆ ವಾಟ್ಸಪ್ಪಲ್ಲಿ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಅಪ್ಡೇಟ್ಗಳ ಬಗ್ಗೆ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ ಕೆಲವೊಂದು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಟ್ವರ್ಕ್ ಪ್ರೊವೈಡರ್ಗಳ ಕಡೆಯಿಂದಲೂ ಕೂಡ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಸೊ ಈ ಥರ ಎಲ್ಲ ಥರದ್ದು ಒಂದು ಇನ್ಫಾರ್ಮೇಷನ್ ಅನ್ನೋದು ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಸೊ ಅದಾದ ನಂತರ ಮತ್ತೆ ನನಗೆ ನೆಕ್ಸ್ಟು ಯೂಟ್ಯೂಬ್ ರಿಲೇಟೆಡ್ ಮತ್ತೆ ಮಾಡ್ತೀನಿ ಅಂದ್ಕೊಳ್ಳಿ. ಇಲ್ಲೇನಾಗುತ್ತೆ, ವ್ಯೂವರ್ಸ್ಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತ ಅಂದರೆ ವ್ಯೂವರ್ಸ್ಗಳು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಮಾತ್ರ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಬಟ್ ಆದರೆ ನಾನು ಇಲ್ಲಿ ಏನು ಮಾಡಿರ್ತೀನಿ, ಮಿಕ್ಸ್ ಮಾಡಿರ್ತೀನಿ, ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ಮಿಕ್ಸ್ ಮಾಡಿ ಹಾಕಿರ್ತೀನಿ. ಆವಾಗ ವ್ಯೂವರ್ಸ್ಗಳಿಗೆ ವೀಡಿಯೋನ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯೂಟ್ಯೂಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆ ಥರ ಕಷ್ಟ ಪಡಬಾರ್ದು ಅಂದರೆ ನಾವು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿರ್ಬೇಕಾಗುತ್ತೆ. ಸೊ ಈ ಥರ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ವ್ಯೂವರ್ಸ್ಗಳಿಗೆ ಈಸಿ ಆಗುತ್ತೆ. ಓಕೆ, ಇವರು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡಿದ್ದಾರೆ ಅಂದರೆ ಈ ಒಂದು ಪ್ಲೇಲಿಸ್ಟಲ್ಲಿದೆ. ಈ ಪ್ಲೇಲಿಸ್ಟ್ ಓಪನ್ ಮಾಡ್ತು ಅಂದರೆ ಕಂಪ್ಲೀಟ್ ಯೂಟ್ಯೂಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅನ್ನೋದು ವ್ಯೂವರ್ಸ್ಗಳಿಗೆ ಗೊತ್ತಾಗುತ್ತೆ. ಜೊತೆಗೆ ನೀವು ಕೂಡ ಅಷ್ಟೇ, ನಿಮ್ಮ ಒಂದು ವ್ಯೂವರ್ಸ್ಗಳೇನಾದರೂ ಕೇಳಿದ್ರು ಅಂದರೆ ಸೊ ಒಂದು ಪ್ಲೇಲಿಸ್ಟ್ನ ಶೇರ್ ಮಾಡ್ಬೋದು. ನೋಡಪ್ಪ, ಈ ಪ್ಲೇಲಿಸ್ಟ್ ಚೆಕ್ ಮಾಡು, ನಿಮಗೆ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅದು ಬರೀ ಯೂಟ್ಯೂಬ್ ರಿಲೇಟೆಡ್ ಅಂತ ಅಲ್ಲ, ಎಜುಕೇಷನ್ ರಿಲೇಟೆಡಲ್ಲೂ ಅಷ್ಟೇ. ನೀವ್ಯಾರು ಮ್ಯಾಥ್ಸ್ ರಿಲೇಟೆಡು ಸಾಕಷ್ಟು ವೀಡಿಯೋಸ್ಗಳು ಮಾಡ್ತಿದ್ದೀರಾ ಅಂದರೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ನೀವು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಬೋದು. ಸ್ಪೋಕನ್ ಇಂಗ್ಲೀಷ್ ವೀಡಿಯೋಸ್ಗಳನ್ನ ಮಾಡ್ತಿತ್ತು ಅಂದರೆ ಸ್ಪೋಕನ್ ಇಂಗ್ಲೀಷ್ ರಿಲೇಟೆಡ್ ಒಂದು ಪ್ಲೇಲಿಸ್ಟ್ ಮಾಡ್ಬೋದು. ಸೊ ಈ ಥರ ಎಜುಕೇಷನಲ್ಲೂ ಕೂಡ ನೀವು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ಎಲ್ಲ ಥರದ್ದು ಒಂದು ವೀಡಿಯೋಸ್ಗಳಿಗೂ ಕೂಡ ನೀವು ಒಂದು ಪ್ಲೇಲಿಸ್ಟ್ ಮಾಡಿ ನೀವು ಆ ಒಂದು ಪ್ಲೇಲಿಸ್ಟಲ್ಲಿ ಎಲ್ಲ ಥರದ್ದು ವೀಡಿಯೋಸ್ಗಳನ್ನ ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇದೇ ರೀತಿ ನಾನು ಕೂಡ ನನ್ನ ಒಂದು ಚಾನಲಲ್ಲಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಆ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಮೇ ಬಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಹಿಂದಿನ ವೀಡಿಯೋಸ್ಗಳು ಗೊತ್ತಿಲ್ಲ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬ್ ವೀಡಿಯೋಸ್ಗಳು ಹಾಕೋದು ಹೆಂಗೆ, ಈ ಥರದ್ದು ಯಾವುದೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಹೋಗಿ ಆ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ನನ್ನ ಒಂದು ಚಾನಲ್ ಓಪನ್ ಮಾಡ್ತು ಅಂದರೆ ಪ್ಲೇಲಿಸ್ಟ್ ಅನ್ನೋ ಒಂದು ಸೆಕ್ಷನ್ ಇದೆ. ಆ ಪ್ಲೇಲಿಸ್ಟ್ ಸೆಕ್ಷನ್ ಓಪನ್ ಮಾಡ್ತು ಅಂದರೆ ನಿಮಗೆ ಯೂಟ್ಯೂಬ್ ಕೋರ್ಸ್ ಅಂತಲೇ ಇದೆ. ಆ ಯೂಟ್ಯೂಬ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ವೀಡಿಯೋಸ್ಗಳು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು
ಇತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆ್ಯಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸೊ ಇದಿಷ್ಟು ಈ ಒಂದು ಪ್ಲೇಲಿಸ್ಟ್ನ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಜಾಸ್ತಿ ಬೆನಿಫಿಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಚ್ ಟೈಮ್ ಜಾಸ್ತಿ ಕವರ್ ಆಗುತ್ತೆ, ಅರ್ನಿಂಗ್ಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮಾನಿಟೇಷನ್ ಆಗಿತ್ತು ಅಂದರೆ ಅರ್ನಿಂಗ್ಸು ಕೂಡ ಆಗುತ್ತೆ. ಸೊ ಒಂದು ವಿಡಿಯೋ ನೋಡೋಕೆ ಬಂದವರು ಸೊ ಕಂಪ್ಲೀಟ್ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ತಾರೆ, ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ ಅಥವಾ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಇಲ್ಲ ಟ್ರಾವೆಲ್ ವೀಡಿಯೋಸ್ಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ವಾಚ್ ಟೈಮ್ ಕವರ್ ಆಗುತ್ತೆ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಜನ ಬರ್ತಾರೆ, ಯಾಕಂದರೆ ನೀವು ಕರೆಕ್ಟಾಗಿ ಆರ್ಗನೈಸ್ ಮಾಡಿರ್ತೀರ ಅಲ್ವಾ. ಸೊ ಅದನ್ನು ನೋಡಿಕೊಂಡು ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ಲೇಲಿಸ್ಟ್ನ ಮಸ್ಟ್ ಆ್ಯಂಡ್ ಶೂಟ್ ನಿಮ್ಗೊಂದು ಚಾನಲ್ಸ್ಗಳಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಇನ್ನು ಪ್ಲೇಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಇವಾಗ ನೋಡೋಣಂತೆ. ಸೊ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಹಾಗೆ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ನಾನು ಇದನ್ನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಯೂಟ್ಯೂಬ್ ಅಪ್ಲಿಕೇಶನ್ ಹಿಂದೆ ಇರುತ್ತೆ. ಸೊ ಹಾಗಾಗಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿ ಇಟ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ಥರ ಬರುತ್ತೆ. ಸೊ ಈ ಥರ ಬಂದ ನಂತರ ಇಲ್ಲಿ ರೈಟ್ ಸೈಡು ಬಾಟಮಲ್ಲಿ ನಿಮ್ಮೊಂದು ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇರುತ್ತೆ. ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಪ್ಲೇಲಿಸ್ಟ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣಿಸ್ತಾ ಇರ್ಬೋದು. ಸೊ ಒಂದು ಪ್ಲೇಲಿಸ್ಟ್ ಆಪ್ಷನಲ್ಲಿ ನಿಮ್ಗೆ ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಪ್ಲೇಲಿಸ್ಟ್ಗೆ ಒಂದು ಟೈಟಲ್ನ ಕೊಡಬೇಕಾಗುತ್ತೆ. ಸೊ ಏನು ಒಂದು ಟೈಟಲ್ ಕೊಡಬೇಕು ಅಂತಿದ್ರೆ ಆ ಒಂದು ಟೈಟಲ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಂದರೆ ನೀವು ಯಾವ ಟಾಪಿಕ್ ಮೇಲೆ ವೀಡಿಯೋಸ್ಗಳನ್ನ ಈ ಒಂದು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡಬೇಕು ಅಂತ ಇದ್ದೀರೋ ಆ ಟಾಪಿಕ್ ರಿಲೇಟೆಡಾಗಿ ನೀವು ಟೈಟಲ್ನ ಕೊಡಬೇಕಾಗುತ್ತೆ. ಇವಾಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಈ ಪ್ಲೇಲಿಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಯೂಟ್ಯೂಬ್ ಕೋರ್ಸ್, ಯೂಟ್ಯೂಬ್ ಟ್ಯುಟೋರಿಯಲ್ ಈ ಥರ ನಾನು ಟೈಟಲ್ನ ಕೊಡಬೇಕಾಗುತ್ತೆ ಈ ಒಂದು ಪ್ಲೇಲಿಸ್ಟ್ಗೆ. ಸೊ ಇವಾಗ ನಾನು ಈ ಒಂದು ಪ್ಲೇಲಿಸ್ಟ್ಗೆ ಒಂದು ಟೈಟಲ್ನ ಅಪ್ಡೇಟ್ ಮಾಡ್ಕೊತೀನಿ. ನಾನು ಏನು ಟೈಟಲ್ ಅಪ್ಡೇಟ್ ಮಾಡ್ಕೊತೀನಿ ಅಂದರೆ ನಾನು ಈ ಚಾನಲಲ್ಲಿ ಬಿಗ್ ಬಾಸ್ ರಿಲೇಟೆಡು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಬಿಗ್ ಬಾಸ್ ಸೀಸನ್ 12 ಅಂತ ಹಾಕ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತ ನಾನು ಹಾಕ್ತೀನಿ. ಸೊ ಹಾಕಿದ ನಂತರ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ ವಿಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಈ ಒಂದು ವಿಸಿಬಿಲಿಟಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈ ಒಂದು ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಮೊದಲನೇದಾಗಿ ಪಬ್ಲಿಕ್ ಅಂತ ಇದೆ. ಈ ಪಬ್ಲಿಕ್ ಅಂದರೆ ಎಲ್ಲರೂ ಈ ಒಂದು ಪ್ಲೇಲಿಸ್ಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಇದು ಪಬ್ಲಿಕ್ನ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಆಪ್ಷನ್ ಬಂದು ಅನ್ಲಿಸ್ಟೆಡ್ ಅಂತ ಇದೆ. ಈ ಒಂದು ಅನ್ಲಿಸ್ಟೆಡ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸೊ ಈ ಒಂದು ಪ್ಲೇಲಿಸ್ಟ್ ಲಿಂಕ್ನ ನೀವು ಯಾರಿಗೆ ಶೇರ್ ಮಾಡ್ತೀರೋ ಅವ್ರು ಮಾತ್ರ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ, ಅದು ಬಿಟ್ಟರೆ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇಬ್ಬರಿಗೆ ಮಾತ್ರ ಈ ಒಂದು ಆಪ್ಷನ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಅದೇ ನೀವೇನಾದ್ರು ಪ್ರೈವೇಟ್ ಅಂತ ಕೊಡ್ಕೊಂತು ಅಂದರೆ ಸೊ ನೀವು ಒಬ್ಬರೇ ಈ ಒಂದು ಪ್ಲೇಲಿಸ್ಟ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ, ಇನ್ನು ಯಾರು ಕೂಡ ಈ ಒಂದು ಪ್ಲೇಲಿಸ್ಟ್ನ ಓಪನ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಒಂದು ಪ್ಲೇಲಿಸ್ಟ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟು ನಾನಿಲ್ಲಿ ಪಬ್ಲಿಕ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂದರೆ ನಾನು ಈ ಒಂದು ಪ್ಲೇಲಿಸ್ಟ್ನ ಪಬ್ಲಿಕ್ಕಿಗೋಸ್ಕರ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದಾದ ನಂತರ ನೆಕ್ಸ್ಟು ಕೊಲಾಬ್ರೇಷನ್ ಅಂತ ಇದೆ. ಈ ಒಂದು ಕೊಲಾಬ್ರೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇವಾಗ ನಿಮ್ದು ಏನಾದ್ರು ಮಲ್ಟಿಪಲ್ ಚಾನಲ್ಸ್ ಇದೆ, ಇಲ್ಲ ನೀವೊಂದು ಕಂಪನಿ ಜೊತೆ ಇಲ್ಲ ಬೇರೆ ಒಂದು ಯೂಟ್ಯೂಬರ್ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಆ ಕೊಲಾಬ್ರೇಷನ್ ವೀಡಿಯೋಸ್ಗಳನ್ನೂ ಕೂಡ ನೀವೊಂದು ಪ್ಲೇಲಿಸ್ಟ್ ಮಾಡಿರ್ಬೋದು. ಸೊ ಆವಾಗ ನೀವು ಆ ಒಂದು ಪ್ಲೇಲಿಸ್ಟ್ ಮಾಡಿರೋದನ್ನ ನೀವು ಕೊಲಾಬ್ ಕೂಡ ಮಾಡ್ಬೋದು. ಕೊಲಾಬ್ ಮಾಡಿದಾಗ ಏನಾಗುತ್ತೆ, ಸೊ ನೀವು ಮತ್ತು ನೀವು ಯಾರ ಜೊತೆ ಕೊಲಾಬ್ ಮಾಡ್ಕೊಂಡಿದ್ದೀರೋ ಅವ್ರ ಚಾನಲಲ್ಲೂ ಕೂಡ ಸೇಮ್ ಪ್ಲೇಲಿಸ್ಟ್ ಅನ್ನೋದು ಶೋ ಆಗುತ್ತೆ. ಸೊ ಇದರಿಂದ ನಿಮಗೆ ವ್ಯೂಸು ಕೂಡ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕೊಲಾಬ್ರೇಷನ್ ಆಪ್ಷನ್ನು ಕೂಡ ನೀವು ಬೇಕಾದರೆ ಆನ್ ಮಾಡಿಕೊಂಡು ನೀವು ಯಾರ ಜೊತೆ ಕೊಲಾಬ್ರೇಟ್ ಮಾಡಿದಿರೋ ಅವ್ರನ್ನ ನೀವಿಲ್ಲಿ ಅಪ್ಡೇಟ್ ಮಾಡ್ಕೊಬೋದು. ಸೊ ಸದ್ಯಕ್ಕೆ ನಾನು ಇದೇನು ಆನ್ ಮಾಡ್ಕೊತಾ ಇಲ್ಲ, ನಾನು ಹಂಗೆ ಆಫ್ ಮಾಡ್ಕೊತೀನಿ. ಸೊ ಇನ್ನು ನೆಕ್ಸ್ಟು ನೀವಿಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಈ ಒಂದು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಒಂದು ಪ್ಲೇಲಿಸ್ಟ್ ಅನ್ನೋದು
ಕ್ರಿಯೇಟ್ ಆಯಿತು. ಸೊ ಕ್ರಿಯೇಟ್ ಆದ ನಂತರ ಬೇಕಾದರೆ ನೀವು ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಬೈ ಮಿಸ್ಟೇಕಾಗಿ ಏನೋ ಒಂದು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಇಲ್ಲ ಏನೋ ಚೇಂಜಸ್ ಮಾಡೋಂಗಿತ್ತು ಅಂದರೆ ನೀವು ಇಲ್ಲಿ ಎಡಿಟ್ ಒಂದು ಪೆನ್ಸಿಲ್ ಐಕಾನ್ ಇದೆ ನೋಡಿ, ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಡಿಟ್ ಕೂಡ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟು ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ಥರ ಬರುತ್ತೆ. ಸೊ ಈ ಥರ ಬಂದ ನಂತರ ನೀವಿಲ್ಲಿ ವೀಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ರೈಟ್ ಸೈಡು ನಿಮಗೆ ಒಂದು 3 ಲೈನ್ ಕಾಣುತ್ತೆ. ವಿಡಿಯೋ ಅಲ್ಲೇ ನಿಮಗೆ ಒಂದು 3 ಲೈನ್ ನೋಡೋದಕ್ಕೆ ಕಾಣುತ್ತೆ. ಈ ಒಂದು 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೇವ್ ಪ್ಲೇಲಿಸ್ಟ್ ಅಂತ ಇದೆ ನೋಡಿ, ಈ ಒಂದು ಸೇವ್ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಏನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿರ್ತೀರ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿವಾಗ ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ವೀಡಿಯೋ ಅನ್ನೋದು ಆ ಒಂದು ಪ್ಲೇಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಇದೇ ರೀತಿ ನೀವು ಎಲ್ಲ ವೀಡಿಯೋಸ್ಗಳನ್ನು ಕೂಡ ಈ ಒಂದು ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ಅಂದರೆ ಏನು ಒಂದು ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋ ಮಾಡಿರ್ತೀರ, ಬಿಗ್ ಬಾಸ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ನಾನು ಬಿಗ್ ಬಾಸ್ ರಿಲೇಟೆಡ್ ಮಾಡಿದ್ದೀನಿ, ಹಂಗಾಗಿ ಬಿಗ್ ಬಾಸ್ ರಿಲೇಟೆಡ್ ಆಗ್ತಾಯಿದ್ದೀನಿ. ಸೊ ನೀವೇನಾದರೂ ಎಜುಕೇಷನಿಗೆ ಸಂಬಂಧಪಟ್ಟಾಗ ಮಾಡಿತ್ತು ಅಂದರೆ ಅದ್ರ ರಿಲೇಟೆಡ್ ಅದು ಎಜುಕೇಷನಲ್ಲೂ ಯಾವ ಟಾಪಿಕ್ ಮೇಲೆ ಮಾಡಿದ್ದೀರೋ ಆ ಟಾಪಿಕಿಗೆ ಸಂಬಂಧಪಟ್ಟಾಗೂ ಕೂಡ ನೀವು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಅದನ್ನು ನೀವಿಲ್ಲಿ ಅಪ್ಡೇಟ್ ಮಾಡ್ಕೊಬೋದು. ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ಲೇಲಿಸ್ಟ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣುತ್ತೆ ನೋಡಿ, ಈ ಒಂದು ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಪ್ಲೇಲಿಸ್ಟ್ ಅನ್ನೋದು ನೋಡೋದಕ್ಕೆ ಕಾಣುತ್ತೆ. ಸೊ ಇಲ್ಲೇ ವ್ಯೂವರ್ಸ್ಗಳು ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಇದೇ ಆಪ್ಷನಲ್ಲೇ ಕಾಣುತ್ತೆ. ನನ್ನ ಚಾನಲ್ ಓಪನ್ ಮಾಡಿದ್ರು ನಿಮಗೆ ಇದೇ ಒಂದು ಪ್ಲೇಲಿಸ್ಟಲ್ಲಿ ಹಲವಾರು ಪ್ಲೇಲಿಸ್ಟ್ಗಳು ಬರುತ್ತೆ. ಅದರಲ್ಲಿ ನೀವು ಬೇಕಾದರೆ ಯೂಟ್ಯೂಬ್ ಕೋರ್ಸ್ ಅಂತ ಏನಿದೆ ಪ್ಲೇಲಿಸ್ಟು ಅದು ಓಪನ್ ಮಾಡ್ತು ಅಂದರೆ ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ A to Z ಇನ್ಫಾರ್ಮೇಷನ್ ಅನ್ನೋದು ಅದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ಲೇಲಿಸ್ಟ್ ಓಪನ್ ಮಾಡ್ತು ಅಂದರೆ ನೋಡ್ತಾ ಇದ್ರೆ ಬಿಗ್ ಬಾಸ್ ರಿಲೇಟೆಡ್ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಅನ್ನೋದು ಇದರಲ್ಲಿ ನೋಡೋದಕ್ಕೆ ಕಾಣ್ತಾ ಇದೆ. ಸೊ ಐ ಹೋಪ್ ಈ ಒಂದು ಪ್ಲೇಲಿಸ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಈ ಪ್ಲೇಲಿಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಆಗಿರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.